ಏಪ್ರಿಲ್ 16, 1945 US ಆರ್ಮಿ ವೆಯ್ಮಾರ್ನ 1000 ಜನ ನಿವಾಸಿಗಳನ್ನ ಬುಕೆನ್ವಾಲ್ಡ್ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಬರ ಹೇಳ್ತಾರೆ. ಅಲ್ಲಿ ಜನ ಬಂದು ಆ ದೃಶ್ಯ ನೋಡಿದಾಗ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಅಲ್ಲಿ ಡೆಡ್ ಬಾಡೀಸ್, ತಲೆ ಬುರುಡೆಗಳು, ಮನುಷ್ಯನ ಚರ್ಮದಿಂದ ಮಾಡಿದಂಥ ಬೆಡ್ ಲ್ಯಾಂಪ್, ಮನುಷ್ಯನ ಅಂಗಾಂಗಗಳು ಎಲ್ಲವನ್ನು ನೋಡಿ ಜನ ಗಾಬರಿಗೊಳ್ತಾರೆ. ಇವೆಲ್ಲದಕ್ಕೆ ಕಾರಣ ಇಲ್ಸೆ ಕೋ, ಆಲ್ಸೋ ನೋನ್ ಆಸ್ ವಿಚ್ ಆಫ್ ಬುಕೆನ್ವಾಲ್ಡ್. ಇಲ್ಸೆ ಕೋ ಹುಟ್ಟಿದ್ದು 22 ಸೆಪ್ಟೆಂಬರ್ 1906 ಡ್ರೆಸ್ಡನ್, ಜರ್ಮನಿ. ಅವಳಿಗೆ 2 ಸಹೋದರರು ಇರ್ತಾರೆ. ಆಕೆಯ ತಂದೆ ಎಕ್ಸ್ ಮಿಲಿಟರಿ ಕಮಾಂಡರ್ ಮತ್ತು ಮದರ್ ಹೌಸ್ ವೈಫ್ ಆಗಿರ್ತಾರೆ. ಇಲ್ಸೆ ಬಾಲ್ಯದಲ್ಲಿ ತುಂಬಾ ಒಳ್ಳೆ ಗುಣಗಳನ್ನು ಹೊಂದಿರ್ತಾಳೆ. ತುಂಬ ಪೊಲೈಟ್ ಆ್ಯಂಡ್ ಹ್ಯಾಪಿ ಆಗಿರ್ತಾಳೆ. ಬಟ್ ಅಟ್ ದ ಏಜ್ ಆಫ್ 15 ಅವಳು ಅಕೌಂಟೆನ್ಸಿ ಸ್ಕೂಲ್ಗೆ ಎನ್ರೋಲ್ ಆಗ್ತಾಳೆ. ಆ್ಯಂಡ್ ಹಾಗೆ ಅವಳು ಸಿಗರೆಟ್ ಕಂಪ್ನಿ ಒಂದರಲ್ಲಿ ಸೆಕ್ರೆಟರಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ ದ 1920s ವೇರ್ ಜರ್ಮನಿಯಲ್ಲಿ ತುಂಬಾ ಎಕನಾಮಿಕ್ ಕ್ರೈಸಿಸ್ ಆಗಿರುತ್ತೆ ಫ್ರಮ್ ದ ಫಸ್ಟ್ ವರ್ಲ್ಡ್ ವಾರ್. 1932ರಲ್ಲಿ ಅವಳ 25ನೇ ವಯಸ್ಸಿಗೆ SS ಡಿಟ್ಯಾಚ್ಮೆಂಟ್ ಎಂಬ ಮೂಲಕ ನಾಜಿ ಪಾರ್ಟಿಗೆ ಜಾಯಿನ್ ಆಗ್ತಾಳೆ. ಸೊ ದ್ಯಾಟ್ ಇದರಿಂದ ಡ್ರೆಸ್ಡನ್ ಲೋಕಲ್ಸ್ಗೆ ಏನಾದರೂ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಅವಳು ನಂಬಿರ್ತಾಳೆ ನಾಜಿಯಿಂದ ಲೋವರ್ ಕ್ಲಾಸ್ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಅವ್ರನ್ನ ಆ ಬಡತನದಿಂದ ಹೊರತರ್ಬೋದು ಅಂತ. ಇಲ್ಸೆ ಕಾರ್ಲ್ ಒಟೋ ಕೋಚ್ ಎಂಬ ವ್ಯಕ್ತಿಯನ್ನು SS ಡಿಟ್ಯಾಚ್ಮೆಂಟ್ ನಾಜಿ ಪಾರ್ಟಿಯಲ್ಲಿ ಮೀಟ್ ಆಗ್ತಾಳೆ. ಅವನು SS ಆಫೀಸರ್ ಆಗಿರ್ತಾನೆ. ಇಬ್ಬರು ಮೇ 1937ರಲ್ಲಿ ಮದುವೆ ಆಗ್ತಾರೆ. ವೇರ್ ಬೋತ್ ಬಿಲೀವ್ಡ್ ಇನ್ ನಾಜೀಸ್ ಆ್ಯಂಡ್ ದೇರ್ ಪವರ್. ಸೊ ಕಾರ್ಲ್ ಅವನ ಕ್ರೂರ ಹಾಗೂ ಅಮಾನವೀಯ ಕೃತ್ಯಗಳಿಗೆ ಖ್ಯಾತನಾಗಿರ್ತಾನೆ. ಆ್ಯಂಡ್ ನಾಜಿ ಕೂಡ ಇದನ್ನು ಯುನೀಕ್ ಸ್ಕಿಲ್ ಸೆಟ್ ಆಗಿ ಕಂಡಿರ್ತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪಿನ ವೈರಿಗಳ ಮೇಲೆ ಯೂಸ್ ಮಾಡ್ಬೋದು ಅಂತ ಅವರು ನಂಬಿರ್ತಾರೆ. ಇಲ್ಸೆ ಕೂಡ ತನ್ನ ಗಂಡನ ಖ್ಯಾತಿಯನ್ನು ಕೇಳಿ ತಾನೂ ಅದರಲ್ಲಿ ಭಾಗಿಯಾಗಬೇಕೆಂದು ನಿರ್ಧಾರ ಮಾಡ್ತಾಳೆ. 1936ರಲ್ಲಿ ಕಾರ್ಲ್ನ ಸ್ಯಾಕ್ಸನಸ್ ಎಂಬ ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ ನಾಜಿಯವರು ಕಮಾಂಡರನ್ನಾಗಿ ಮಾಡ್ತಾರೆ. ಇಲ್ಸೆ ಕೂಡ ಅವನ ಜೊತೆಗೆ ಅಲ್ಲಿಗೆ ಹೋಗ್ತಾಳೆ. ಇದರಿಂದ ಅವರಿಗೆ ತುಂಬಾ ಪವರ್ ಆ್ಯಂಡ್ ಅಥಾರಿಟಿ ಇರುತ್ತೆ. ಇಲ್ಸೆ ನಾಜಿಯವರ ಅನುಮತಿ ಪಡೆದು 3 ಮಕ್ಕಳ ತಾಯಿ ಕೂಡ ಆಗ್ತಾಳೆ. ಬಟ್ ಅವರಿಬ್ಬರ ರಿಲೇಷನ್ಶಿಪ್ ತುಂಬಾ ಓಪನ್ ಆಗಿರುತ್ತೆ. ಸೊ ಇಬ್ಬರು ಸಾಕಷ್ಟು ಅಫೇರ್ಸ್ ಇಟ್ಕೊಂಡಿರ್ತಾರೆ. ಇಲ್ಸೆ ಆ್ಯಂಡ್ ಕಾರ್ಲ್ SS ಆಫೀಸರ್ಗಳ ಜೊತೆ ಹಾಗೂ ಆಫೀಸರ್ಸ್ ಅವರ ಹೆಂಡತಿಯರಿಗೂ ಸಹ ಇಲ್ಸೆ ಲೈಂಗಿಕ ಕಿರುಕುಳ ಕೊಡ್ತಾ ಇರ್ತಾಳೆ. ಮತ್ತು ಈ ಲೈಂಗಿಕ ಪ್ರಾಬಲ್ಯ ಮತ್ತು ಅಮಾನವೀಯ ಕೃತ್ಯಗಳು ಅವರ ನಾಶಕ್ಕೆ ಆದಿಯಾಗುತ್ತೆ. ಸ್ಯಾಕ್ಸನಸ್ ಕ್ಯಾಂಪಿನ ಸರ್ವೈವರ್ಸ್ ಹೇಳುವ ಪ್ರಕಾರ ಇಲ್ಸೆ ತುಂಬಾ ಕ್ರೂರತನದಿಂದ ನಡ್ಕೊತಾ ಇರ್ತಾಳೆ. ಕ್ಯಾಂಪಿನ ಕೈದಿಗಳಿಗೆ ಕಿರುಕುಳ ಕೊಡ್ತಾ ಇರ್ತಾಳೆ. ಇಲ್ಸೆ ತನ್ನ ಕಡೆ ನೋಡಿದವರಿಗೆ ಹೊಡೆಯುವಂತೆ ಅಲ್ಲಿನ ಗಾರ್ಡ್ಸ್ಗೆ ಹೇಳ್ತಾ ಇರ್ತಾಳೆ. ಆಗಸ್ಟ್ 1937ನಲ್ಲಿ ಕಾರ್ಲ್ಗೆ ಇನ್ನೊಂದು ಕ್ಯಾಂಪ್ ಬುಕೆನ್ವಾಲ್ಡಲ್ಲಿ ನಿರ್ಮಾಣ ಮಾಡಬೇಕು ಅಂತ ಆದೇಶ ಬರುತ್ತೆ. ಬುಕೆನ್ವಾಲ್ಡ್ ಒನ್ ಆಫ್ ದ ಬಿಗ್ಗೆಸ್ಟ್ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಆಗಿರುತ್ತೆ. ಅಲ್ಲಿನ ಕೈದಿಗಳನ್ನು ಜೀತದಾಳಾಗಿ ಯೂಸ್ ಮಾಡ್ಕೊತಾ ಇರ್ತಾರೆ. ಇಲ್ಸೆ ಕ್ಯಾಂಪಿನ ಕೈದಿಗಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇರ್ತಾಳೆ. ಇದಕ್ಕೆಲ್ಲ ಕಾರಣ ಕಾರ್ಲ್. ಅವನಿಲ್ಲದ ಸಮಯದಲ್ಲಿ ಇಲ್ಸಳ ಆರ್ಡರ್ ಅಂತಿಮ ಆಗಿರುತ್ತೆ ಎಂದು ಹೇಳಿರ್ತಾನೆ. ಇಲ್ಸೆ ಕೈದಿಗಳ ಲೈಂಗಿಕ ಕಿರುಕುಳದಿಂದ ಅವಳಿಗೆ ಆನಂದವಾಗ್ತಿತ್ತು. ಇಲ್ಸೆ ಲೈಂಗಿಕ ಕ್ರಿಯೆಯಲ್ಲೂ ಕೂಡ ತೊಡಗಿಸಿಕೊಂಡಿರ್ತಾಳೆ. ಸ್ಪೆಷಲಿ ಸಣ್ಣ ವಯಸ್ಸಿನ ಹುಡುಗರು. SS ಆಫೀಸರ್ಸ್ ಕ್ಯಾಂಪಿನ ಕೈದಿಗಳ ಬಟ್ಟೆ ಮತ್ತು ಸೆಲ್ ಸರ್ಚ್ ಮಾಡಬೇಕಾದ್ರೆ ಅವರನ್ನು ನೇಕೆಡ್ ಆಗಿ ನಿಲ್ಲಿಸ್ತಾ ಇರ್ತಾಳೆ ಫಾರ್ 3 hours. ಇಲ್ಸೆ ಮತ್ತು ಇತರೆ SS ಆಫೀಸರ್ಗಳ ಪತ್ನಿಯರು ನಗ್ನವಾಗಿ ನಿಂತಿದ್ದ ಕೈದಿಗಳನ್ನು ಕೆಟ್ಟದಾಗಿ ನೋಡ್ತಿರ್ತಾಳೆ. ಕ್ಯಾಂಪಿನ ಕೈದಿಗಳು ತನ್ನ ಕಡೆ ಗಮನ ಸೆಳೆಯುವ ಉಡುಪುಗಳನ್ನು ತೋಡ್ತಿರ್ತಾಳೆ. ಅವಳ ಕಡೆ ಕೈದಿಗಳು ನೋಡಿದರೆ ಅವರಿಗೆ ಗುಂಡಿಟ್ಟು ಕೊಲ್ಲುವಂತೆ ಅಲ್ಲಿನ ಗಾರ್ಡ್ಸ್ಗಳಿಗೆ ಆದೇಶ ಕೊಟ್ಟಿರ್ತಾಳೆ. ಬುಕೆನ್ವಾಲ್ಡ್ನಲ್ಲಿ ಬದುಕುಳಿದ ಕೈದಿಗಳು ಹೇಳುವಂತೆ ಇಲ್ಸೆಗೆ ಟ್ಯಾಟೂ ಅಂದರೆ ತುಂಬಾ ಇಷ್ಟ ಇರುತ್ತೆ. ಇನ್ಮೇಟ್ಸ್ಗಳಿಗೆ ಟ್ಯಾಟೂ ಹಾಕಿಸಿ ಯಾರ ಟ್ಯಾಟೂ ಅವಳಿಗೆ ತುಂಬಾ ಇಷ್ಟ ಆಗುತ್ತೋ ಆ ಇನ್ಮೇಟ್ನ ಕೊಂದು ಆ ಟ್ಯಾಟೂವಿನ ಚರ್ಮವನ್ನು ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಕೆಲವರು ಹೇಳುವಂತೆ ಅವಳ ಹತ್ತಿರ ಮನುಷ್ಯನ ಚರ್ಮದಿಂದ ಮಾಡಿದಂತಹ ಪರ್ಸ್, ಬುಕ್ ಹಾಗೂ 2 ಬೆಡ್ ಲ್ಯಾಂಪ್ಗಳು ಇರುತ್ತೆ. ಅಷ್ಟೇ ಅಲ್ಲದೆ ಅವಳು ಬೇರೆ ಕ್ಯಾಂಪಿನ ಗೆಳತಿಯರಿಗೆ ಚರ್ಮದಿಂದ ಮಾಡಿದಂಥ ಪರ್ಸ್ನ ಗಿಫ್ಟ್ ಆಗಿ ಕೊಡ್ತಿರ್ತಾಳೆ. 1941 ಪ್ರಿನ್ಸ್ ಜಾಯ್ಸ್ ಆಫ್ ವ್ಯಾಲ್ಡೆಕ್ಟ್ ಆ್ಯಂಡ್ ಪೈರ್ಮಾಂಟ್
ಪೊಲೀಸ್ ಲೀಡರ್ ಹಾಗೆ ಹೈಯರ್ ರ್ಯಾಂಕ್ನಲ್ಲಿ ಇದ್ದ SS ಲೀಡರ್. ಬುಕೆನ್ವಾಲ್ಡ್ನಲ್ಲಿ ನಡೀತಿದ್ದ ಹಿಂಸಾಚಾರಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಈ ಇನ್ವೆಸ್ಟಿಗೇಷನಿಂದ ಕಾರ್ಲ್ನ ಕ್ಯಾಂಪಿನ ಎಲ್ಲ ಸತ್ಯಗಳು ಮತ್ತು ಅವನ ಹೆಂಡತಿ ಮತ್ತು ಅವನ ಅಫೇರ್ಸ್ಗಳು ಹೊರಗೆ ಬರುತ್ತೆ ಅಂತ ತನ್ನ ಜೊತೆ ಕೆಲಸ ಮಾಡ್ತಿದ್ದಂತಹ 3 ಜನ ಆಫೀಸರ್ಸ್ನ ಕೊಲ್ತಾನೆ. ಪ್ರಿನ್ಸ್ ಜೊಸಾಯಸ್ಗೆ ಇನ್ವೆಸ್ಟಿಗೇಷನ್ನಲ್ಲಿ ಕಾರ್ಲ್ ಮತ್ತು ಇಲ್ಸೆ ಮಾಡಿದಂಥ ಫ್ರಾಡ್, ಕರಪ್ಷನ್ ಆ್ಯಂಡ್ ಸೆಕ್ಷುಯಲ್ ಅಫೆನ್ಸಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಆಗ ಪ್ರಿನ್ಸ್ ಕಾರ್ಲ್ ಮತ್ತು ಇಲ್ಸೆನ ಮಸ್ದಾನೆಕ್ ನಾಜಿ ಗೌಂಡ್ ಪೋಲೆಂಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಇಲ್ಸೆ ಬುಕೆನ್ವಾಲ್ಡ್ನಲ್ಲೇ ಉಳ್ಕೊತಾಳೆ. ಪ್ರಿನ್ಸ್ ಜೊಸಾಯಸ್ ಜಾರ್ಜ್ ಕಾನ್ರಾಡ್ ಮಾರ್ಗನ್ SS ಆಫೀಸರ್ ಮತ್ತು ಜಡ್ಜ್ಗೆ ಇನ್ವೆಸ್ಟಿಗೇಷನ್ ಮಾಡಲು ಹೇಳ್ತಾನೆ. ಇನ್ವೆಸ್ಟಿಗೇಷನ್ ವೇಳೆ ಅವನಿಗೆ ಸಿಕ್ಕಂಥ ಮಾಹಿತಿ ನೋಡಿ ಆಶ್ಚರ್ಯಗೊಳ್ತಾನೆ. ನಾಜಿ ಅವರಿಗೆ ಹೋಗಬೇಕಿದ್ದ ಫಂಡ್ಸ್ನಿಂದ ಅವನು ಒಂದು ಅರೆನಾ ಕಟ್ಟಿಸಿರ್ತಾನೆ. ಅದು ಆ ಕಾಲಕ್ಕೆ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಅಲ್ಲಿಗೆ ಒಲಿಂಪಿಕ್ಸ್ನ ಹೋಸ್ಟ್ ಮಾಡ್ಬೋದಾಗಿತ್ತಂತ. ಜಸ್ಟ್ ಇಲ್ಸೆಗೆ ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಕಾರ್ಲ್ ಅದನ್ನು ಕಟ್ಸಿರ್ತಾನೆ. ಇಲ್ಸೆ ಹತ್ರ ಐಷಾರಾಮಿ ಕಾರ್ ಸ್ವಿಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಕಲೆಕ್ಟ್ ಮಾಡಿದ್ದ ದುಡ್ಡಿನ ಇಟ್ಟಿರ್ತಾಳೆ. ಫೈನಲಿ ಇನ್ 1943 ಕಾರ್ಲ್ ಮತ್ತು ಇಲ್ಸೆನ ಅರೆಸ್ಟ್ ಮಾಡ್ತಾರೆ ಫಾರ್ ಮರ್ಡರಿಂಗ್ ಪ್ರಿಸನರ್ಸ್ ಆ್ಯಂಡ್ ಕರಪ್ಷನ್. ಇಲ್ಸೆನ ಕೋರ್ಟ್ನಲ್ಲಿ ನಿರ್ದೋಷಿ ಎಂದು ತೀರ್ಮಾನ ಮಾಡ್ತಾರೆ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಫಾರ್ ಮರ್ಡರ್ಸ್. ಬಟ್ ಆದರೆ ಕಾರ್ಲ್ ವಾಸ್ ಸೆಂಟೆನ್ಸ್ ಟು ಡೆತ್. ಹಿ ವಾಸ್ ಕಿಲ್ಡ್ ಬೈ ದ ಫೈರಿಂಗ್ ಸ್ಕ್ವಾಡ್. ಗುಂಡಿಟ್ಟು ಗಾರ್ಡ್ಸ್ ಕೊಲ್ತಾರೆ ಇನ್ 1945. 3 ದಿನಗಳ ನಂತರ ಬುಕೆನ್ವಾಲ್ಡ್ನಲ್ಲಿ ಇರುವಂತಹ ಪ್ರಿಸನರ್ಸ್ಗೆ ಒಂದು ಟ್ರಾನ್ಸ್ಮಿಟರ್ ಸಿಗುತ್ತೆ. ಟ್ರಾನ್ಸ್ಮಿಟರ್ ಮೂಲಕ ಅವರ ಜನರಿಗೆ ಮೆಸೇಜ್ ರವಾನೆ ಮಾಡ್ತಾರೆ. ಆ ಮೆಸೇಜ್ ರವಾನೆ ಮಾಡಿದ 3 ದಿನಗಳಲ್ಲಿ US ಆರ್ಮಿ 6th ಡಿವಿಷನ್ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಬಂದು 20,000 ಕೈದಿಗಳನ್ನು ಫ್ರೀ ಮಾಡ್ತಾರೆ. US ಆರ್ಮಿ ಹೆಡ್ ಆದ ಜನರಲ್ ಪ್ಯಾಟನ್ ನಾಜಿ ಅವರು ಮಾಡಿದ್ದಂತಹ ಹೀನ ಕೃತ್ಯಗಳನ್ನು ಜಗತ್ತಿಗೆ ತಿಳಿಸಬೇಕೆಂದು ಅಲ್ಲೇ ಪಕ್ಕದ ಟೌನ್ ಆದ ವೇಮಾರ್ನಿಂದ 1000 ಜನ ಟೌನಿನ ನಿವಾಸಿಗಳನ್ನ ಕರೆದು ಪ್ರೂಫ್ಗಳನ್ನು ಅವರ ಮುಂದೆ ಇಡುತ್ತಾರೆ. ಸುಮಾರು 8,80,000ಕ್ಕೂ ಹೆಚ್ಚು ಜನರು ಕೇವಲ 8,000 ಜನರು ಇರಬೇಕಿದ್ದ ಜಾಗದಲ್ಲಿ ಇಟ್ಟಿರುತ್ತಾರೆ. ಡೆಡ್ ಬಾಡೀಸ್, ಹಸಿದಂತ ಜನರು, ಮನುಷ್ಯನ ಚರ್ಮದಿಂದ ಮಾಡಿದ್ದ ಬೆಡ್ ಲ್ಯಾಂಪ್, ಇದನ್ನೆಲ್ಲ ನೋಡಿದ್ದ ವೈಮಾರಿನ ನಿವಾಸಿಗಳು ಶಾಕ್ ಆಗ್ತಾರೆ. ಈ ಮಧ್ಯದಲ್ಲಿ US ಆರ್ಮಿ ಅವರು ಇಲ್ಸೆನ ಹುಡುಕ್ತಾ ಇರ್ತಾರೆ. ಇಲ್ಸೆ ಲುಡ್ವಿಗ್ಸ್ಬರ್ಗ್ ಎಂಬ ಊರಿನಲ್ಲಿ ತನ್ನ ಕೊನೆಯ ದಿನಗಳನ್ನು ತನ್ನ ಫ್ಯಾಮಿಲಿಯ ಅವರ ಜೊತೆ ಕಳೀತಾ ಇರ್ತಾರೆ. 1945 ಇಲ್ಸೆ ವಾಸ್ ಅರೆಸ್ಟೆಡ್ ಬೈ US ಸ್ಟೇಟ್ ಅಥಾರಿಟೀಸ್. ಇಲ್ಸೆನ ಟ್ರಯಲ್ಗೆ ಒಳಪಡಿಸ್ತಾರೆ. ಆದರೆ ಇಲ್ಸೆ ತಾನು ಯಾವುದೇ ರೀತಿಯಾದ ಕಿರುಕುಳವನ್ನು ನೀಡಿಲ್ಲ ಎಂದು ಎಲ್ಲ 30 ಟೆಸ್ಟಿಮನಿಗಳಿಗೆ ಡಿಫೆಂಡ್ ಮಾಡ್ತಾಳೆ. ಚರ್ಮದಿಂದ ಮಾಡಿದ ವಸ್ತುಗಳು ಮನುಷ್ಯನದಲ್ಲ, ಕುರಿಯದ್ದು ಎಂದು ವಾದ ಮಾಡುತ್ತಾಳೆ. ಟ್ರಯಲ್ ಮುಗಿದ ನಂತರ ಅವಳಿಗೆ ನೀನು ಮಾನವ ರೂಪಿಯ ರಾಕ್ಷಸಿ ಎಂದು ಚೀಫ್ ಪ್ರಾಸಿಕ್ಯೂಟರ್ ಅವಳಿಗೆ ಲೈಫ್ ಸೆಂಟೆನ್ಸ್ ನೀಡುತ್ತಾರೆ. ಏಕೆಂದರೆ ಇಲ್ಸೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆಫ್ ಹರ್ 4th ಚೈಲ್ಡ್ 2 months ಲೇಟರ್ ಇಲ್ಸೆ 4ನೇ ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗುವಿನ ತಂದೆ ಒಬ್ಬ ಜರ್ಮನ್ ಪ್ರಿಸನರ್ ಆಗಿರ್ತಾನೆ. ಇದಾದ ನಂತರ ಇಲ್ಸೆಗೆ ಸಾಕ್ಷಿ ಮತ್ತು ಆಧಾರಗಳ ಇಲ್ಲದೇ ಇರುವ ಕಾರಣ ಅವಳಿಗೆ ಕೇವಲ 4 ವರ್ಷಗಳ ಇಂಪ್ರಿಸನ್ಮೆಂಟ್ ಆಗುತ್ತೆ ಅಷ್ಟೇ. ಇದರಿಂದ ತುಂಬಾ ಜನರಿಗೆ ಅಸಮಾಧಾನ ಬರುತ್ತೆ. ಅವಳ ಮೇಲೆ 135 ಕೇಸ್ ಇದ್ದಿದ್ದರಿಂದ ಅವಳಿಗೆ ಸೆಕೆಂಡ್ ಟ್ರಯಲ್ ಆಗುತ್ತೆ ಆನ್ 22nd of November 1950. 7 ವಾರಗಳ ಕಾಲ ನಡೆಯುತ್ತೆ. ಅವಳ ವಿರುದ್ಧ 200 ಜನ ವಿಟ್ನೆಸ್ ಹಾಜರಾಗ್ತಾರೆ. ಅದರಲ್ಲಿ 4 ವಿಟ್ನೆಸ್ ತಾವು ಮನುಷ್ಯನ ಚರ್ಮದಿಂದ ಬೆಡ್ ಲ್ಯಾಂಪ್ ಮಾಡಿರುವುದಾಗಿ ಹೇಳ್ತಾರೆ. ದೆನ್ ಅವಳಿಗೆ ಸೆಕೆಂಡ್ ಟೈಮ್ ಲೈಫ್ ಸೆಂಟೆನ್ಸ್ ಆಗುತ್ತೆ. ಇಲ್ಸೆ ಎಷ್ಟೇ ಬೆಳೆದರೂ ಅವಳಿಗೆ ಶಿಕ್ಷೆ ಕಮ್ಮಿ ಆಗುವುದಿಲ್ಲ. ಸೆಲ್ನಲ್ಲಿ ಇದ್ದಾಗ ಅವಳಿಗೆ ಡೆಲ್ಯೂಷನ್ಸ್ ಆಗ್ತಾ ಇರುತ್ತೆ. ಕಾನ್ಸಂಟ್ರೇಷನ್ ಕ್ಯಾಂಪ್ ಕೈದಿಗಳ ಆತ್ಮ ತನ್ನ ಹತ್ತಿರ ಅವುಗಳು ಚರ್ಮಗಳನ್ನು ಕೈದಿಗಳ ಆತ್ಮ ತನ್ನನ್ನು ಕಾಡುವಂತೆ ಅವಳು ಭ್ರಮೆ ಉಂಟು ಮಾಡ್ಕೊತಾ ಇರ್ತಾಳೆ. ಇಲ್ಸೆ ಹೆಣ್ಣು ಮಕ್ಕಳು ಮದುವೆಯಾಗಿ ತಮ್ಮ ಹೆಸರುಗಳನ್ನು ಚೇಂಜ್ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಕಾರ್ಲ್ ಮತ್ತು ಇಲ್ಸೆಯ ಒಬ್ಬನೇ ಗಂಡು ಮಗ ಬೆಳೆದು ತನ್ನ ತಂದೆ ತಾಯಿ ಮಾಡಿರುವ ಕ್ರೌರ್ಯಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಇರಲಾರದೆ ಆತ್ಮಹತ್ಯೆ ಮಾಡ್ಕೊತಾನೆ ಇನ್ 1967. ಇಲ್ಸೆಯ ಲಾಸ್ಟ್ ಚೈಲ್ಡ್ ಹೂವೆ ಬೆಳೆದು ಅವಳ ಅಮ್ಮನಿಗೆ ಹತ್ತಿರವಾಗುತ್ತಾನೆ. ಅವನು ಇಲ್ಸೆನ ಪ್ರಿಸನ್ನಲ್ಲಿ ಭೇಟಿ ಆಗ್ತಾ ಇರ್ತಾನೆ ಆ್ಯಂಡ್ ವಾಸ್ ಕನ್ವಿನ್ಸ್ಡ್ ಇಲ್ಸೆ ಏನು ಕೃತ್ಯಗಳನ್ನು ಮಾಡಿಲ್ಲ ಅಂತ. ಆ್ಯಂಡ್ ಇಲ್ಸೆ ಅವನ ಬಳಿ ನನಗೊಂದು ಲಾಯರ್ ಬೇಕು ಎಂದು ಕೇಳ್ತಾಳೆ. ಆ್ಯಂಡ್ ಅವಳಿಗೆ ನ್ಯಾಯವಾಗಿ ಟ್ರಯಲ್ ಆಗಿಲ್ಲ ಅಂತ ಹೂವೆಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಇಟ್ ವಾಸ್ ಇಂಪಾಸಿಬಲ್ ಆ್ಯಂಡ್ ವಾಸ್ ಆಲ್ರೆಡಿ ಟೂ ಲೇಟ್.
at 1st of September 1967 at the age of 60 ಇಲ್ಸೆ ಸೆಲ್ಲಿನ ಬೆಡ್ಶೀಟ್ ಯೂಸ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊತಾಳೆ. ಅವಳನ್ನು ಯಾವುದೋ ಗೊತ್ತು ಗುರಿ ಇಲ್ಲದೇ ಇರೋ ಜಾಗದಲ್ಲಿ ಮಣ್ಣು ಮಾಡ್ತಾರೆ. ಇಲ್ಸೆ ಕೋಚ್ನ ಕತೆ ಕೇವಲ ಒಂದು ಮಹಿಳೆಯ ಕ್ರೂರತೆಯಲ್ಲ, ಅದು ಅಧಿಕಾರ, ಅಹಂಕಾರ ಮತ್ತು ಮಾನವೀಯತೆಯ ಸಂಪೂರ್ಣ ಕುಸಿತದ ಭೀಕರ ಉದಾಹರಣೆ. ಮುಕನ್ವಾಲ್ ಶಿಬಿರದಲ್ಲಿ ನಡೆದ ಅಮಾನುಷ ಕೃತ್ಯಗಳು ಇತಿಹಾಸದಲ್ಲಿ ಅಳಿಯದ ಕಲೆಯಾಗಿ ಉಳಿದಿವೆ. ಕಾನೂನು ಅವಳನ್ನು ಶಿಕ್ಷಿಸಬಹುದು, ಆದರೆ ಅವಳಿಂದ ನಾಶವಾದ ಅನೇಕ ಜೀವಗಳ ನೋವನ್ನು ಯಾವ ನ್ಯಾಯವೂ ಮರಳಿಕೊಡಲಾರದು. ಇಂತಹ ಕಥೆಗಳು, ಮರೆಯಾದ ಇತಿಹಾಸ ಮತ್ತು ಆಳವಾದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.